ಹಲೋ ಹಾಯ್ ನಮಸ್ಕಾರ. ನಾನಿವತ್ತು ಹೊಸ ಸೀರೀಸ್ ಆಫ್ ವ್ಲಾಗ್ಸ್ನ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನ್ಯೂಯಾರ್ಕ್ ವ್ಲಾಗ್ ಇದು ಅಂತ. ವೆಲ್ಕಮ್ ಟು ನ್ಯೂಯಾರ್ಕ್ ಸೀರೀಸ್. ನ್ಯೂಯಾರ್ಕ್ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದಷ್ಟು ಪ್ಲಾನ್ಸ್ ಮುಂಚೆನೆ ಮಾಡ್ಕೋಬೇಕಾಗಿತ್ತು. ಒಂದಷ್ಟು ಜಾಗಗಳು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಬೇಕಾಗಿತ್ತು. ಕಾರಣ ಇಷ್ಟೇನೆ, ನ್ಯೂಯಾರ್ಕ್ ಅಂತ ಮಹಾನಗರದಲ್ಲಿ ಒಂದೊಂದು ಗಲ್ಲಿಯಲ್ಲೂ ಸ್ಕೈ ಸ್ಕ್ರೇಪರ್ಸ್ ಇರುತ್ತೆ, ಒಂದೊಂದು ಗಲ್ಲಿಯಲ್ಲೂ ನೋಡಕ್ಕೆ ಬಹಳಷ್ಟು ಜಾಗಗಳಿರುತ್ತೆ, ಮಾನ್ಯುಮೆಂಟ್ಸ್ಗಳಿರುತ್ತೆ. ನ್ಯೂಯಾರ್ಕ್ ನಗರಕ್ಕೆ ಎಷ್ಟೇ ನಾನು ಪ್ಲಾನ್ ಮಾಡ್ಕೊಂಡು ಹೊರಟಿದ್ರು, ಫಸ್ಟ್ ಡೇ ನಾನು ತಲುಪಿದಾಗ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಯಾವಾಗಲೂ ಒಂದು ಕನ್ಫ್ಯೂಷನ್. ಯಾಕಂದ್ರೆ ತುಂಬಾ ಜಾಗಗಳಿದ್ದಾಗ ನೋಡಕ್ಕೆ ಎಲ್ಲಿಂದ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಸೊ ನಾವು ನ್ಯೂಯಾರ್ಕ್ ತಲುಪಿದ್ದು ಮಧ್ಯಾಹ್ನ ಆಗಿತ್ತು. ಫ್ರೆಶ್ ಅಪ್ ಆಗಿ ಹೊರಡೋಷ್ಟೊತ್ತಿಗೆ ಸಂಜೆ ಆಯ್ತು. ನಾವು ಫಸ್ಟ್ ಡೇ ಎಲ್ಲಿಗೆ ಹೋದ್ವಿ ನೋಡೋಣ. ನಮ್ಮ ಹೋಟ್ಲಿಂದ ಈಗ ತಾನೇ ಸಬ್ವೆ ತಗೊಂಡು ಇಲ್ಲಿ ಬಂದು ಹೇಳಿದ್ವಿ. ಇದ್ರ ಹೆಸರು ಬಂದು ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಅಂತ. ದಿಸ್ ಇಸ್ ದ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಬಟ್ ಇದ್ರೊಳಗಡೆ ಇನ್ನೊಂದಿನ ನೋಡೋಣ. ನೋಡಿ, ಹಳೆ ಕಾಲದ ಸ್ಟೇಷನ್ಗೆ ಈ ತರ ರೆಟ್ರೋ ಫೀಲ್ ಇರೋ ಲೈಟಿಂಗು. ಈ ಬಿಲ್ಡಿಂಗು ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ಸ್ ಈ ಮ್ಯಾನ್ಹ್ಯಾಟನ್ ಅಲ್ಲಿ, ಅಂದ್ರೆ US ಅಲ್ಲಿ. ಬಟ್ ಇದ್ರ ಮೇಲೂ ಹೋಗ್ಬೋದು, ಒಂದಿನ ಹೋಗೋಣ. ಅವರ್ ಜರ್ನಿ ನಮ್ಮ ಬೆಂಗಳೂರಿಂದ ನ್ಯೂಯಾರ್ಕ್ಗೆ ಒಂದು 20 ಅವರ್ ಜರ್ನಿ ಮಾಡಿ ಬಂದಿರೋದು. ಬಂದು ಮಲಗದೇ ಹಾಗೆ ಚೆಕ್ ಇನ್ ಮಾಡಿ ಹೋಟ್ಲು ಡೈರೆಕ್ಟಾಗಿ ಬಂದು ಇಲ್ಲಿ ಸಿಟಿ ವೈಬ್ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಈ ನ್ಯೂಯಾರ್ಕ್ ನಗರ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಒಂದಷ್ಟು ಐಲ್ಯಾಂಡ್ಸ್ ಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ನ್ಯೂಯಾರ್ಕ್ ನಗರ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಮೈನ್ ಐಲ್ಯಾಂಡ್ ಬರೋದೇ ಮ್ಯಾನ್ಹ್ಯಾಟನ್ ಅಂತ. ಈ ಮ್ಯಾನ್ಹ್ಯಾಟನ್ ಐಲ್ಯಾಂಡ್ ಪ್ರಾಬ್ಲಿ ದ ಫಸ್ಟ್ ಐಲ್ಯಾಂಡ್ ಇವ್ರು ನ್ಯೂಯಾರ್ಕ್ ನಗರದಲ್ಲಿ ಸ್ಥಾಪಿಸಿದ್ದು. ಸೊ ಅದಕ್ಕೆ ತುಂಬಾ ಫೇಮಸ್. ಅಲ್ಲೇ ನಿಮ್ಮ ಮೋಸ್ಟ್ ಆಫ್ ದಿ ಏನದು ಟೂರಿಸ್ಟ್ ಸ್ಪಾಟ್ಸ್ ಕೂಡ ಮ್ಯಾನ್ಹ್ಯಾಟನ್ ಅಲ್ಲೇ ಬರೋದು. ಅದು ಬಿಟ್ಟರೆ ಬೇರೆ ಬೇರೆ ಐಲ್ಯಾಂಡ್ಸ್ ಗಳಿವೆ. ಫಾರ್ ಎಕ್ಸಾಂಪಲ್ ಬ್ರೂಕ್ಲಿನ್, ಕ್ವೀನ್ಸ್, ಬ್ರಾಂಕ್ಸ್, ಈ ತರ ಸಪ್ರೇಟ್ ಐಲ್ಯಾಂಡ್ಗಳು ಎಲ್ಲನೂ ಹತ್ರನೇ ಇದೆ. ಎಲ್ಲ ಐಲ್ಯಾಂಡ್ಸ್ ಗಳನ್ನು ಸೇರಿಸ್ಬಿಟ್ಟು ಒಂದು ನ್ಯೂಯಾರ್ಕ್ ನಗರ ಅಂತ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಮ್ಯಾನ್ಹ್ಯಾಟನ್ ಅಲ್ಲಿ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ರೋಡ್ಸ್ ಗ್ರಿಡ್ ಸಿಸ್ಟಮ್ ಆಗಿ ಡಿಸೈನ್ ಮಾಡಿದ್ದಾರೆ. ಗ್ರಿಡ್ಸ್ ಅಂದ್ರೆ ಏನಂದ್ರೆ, ನೀವು ಒಂದಷ್ಟು ಹಾರಿಜಾಂಟಲ್ ಲೈನ್ಸ್ ಎಳಿರಿ, ಒಂದಷ್ಟು ವರ್ಟಿಕಲ್ ಲೈನ್ಸ್ ಎಳಿರಿ, ಅದು ಬರುತ್ತಲ್ಲ ಫಿಗರ್, ಅದೇ ಗ್ರಿಡ್. ಈ ರೋಡ್ ಸ್ಟ್ರೈಟ್ ಆಗಿ ಟೈಮ್ಸ್ ಸ್ಕ್ವೇರ್ ಲೀಡ್ ಮಾಡುತ್ತೆ. ಟೈಮ್ಸ್ ಸ್ಕ್ವೇರ್ ಮೋಸ್ಟ್ ಫೇಮಸ್ ಸ್ಪಾಟ್ಸ್ ಇನ್ ನ್ಯೂಯಾರ್ಕ್. ನಾನು ಅವಾಗಲೇ ಹೇಳಿದಂಗೆ ನ್ಯೂಯಾರ್ಕ್ ಅಲ್ಲಿ ಎಲ್ಲ ಗ್ರಿಡ್ ಸಿಸ್ಟಮ್ ಅಲ್ಲಿ ರೋಡ್ಸ್ನ ಡಿಸೈನ್ ಮಾಡಿರೋದು. ವರ್ಟಿಕಲ್ ಲೈನ್ಸ್ಗಳಿಗೆ ಇಲ್ಲಿ ಅವೆನ್ಯೂಸ್ ಅಂತ ಕರೀತಾರೆ, ಹಾಗೆ ಹಾರಿಜಾಂಟಲ್ ಲೈನ್ಸ್ಗಳಿಗೆ ಇಲ್ಲಿ ಸ್ಟ್ರೀಟ್ಸ್ ಅಂತ ಕರೀತಾರೆ. ಸೊ ಅಡ್ರೆಸ್ಗಳು ತುಂಬ ಸಿಂಪಲ್ ಇಲ್ಲಿ ಹೇಳಕ್ಕೆ, ಯಾಕಂದರೆ ಎಲ್ಲ ಸ್ಟ್ರೀಟ್ಗಳಿಗೂ ನಂಬರ್ ಕೊಟ್ಬಿಟ್ಟಿದ್ದಾರೆ, 1 2 3 4 5 6 7 8 ಅಂತ. ಸೊ 150 170ವರೆಗೂ. ಸೊ ಫಾರ್ ಎಕ್ಸಾಂಪಲ್ ನಾನೀಗ 42nd ಸ್ಟ್ರೀಟಲ್ಲಿರೋ 5th ಅವೆನ್ಯೂ ಹತ್ರ ಇದ್ದೀನಿ ಅಂದರೆ ಆ ಪರ್ಟಿಕ್ಯುಲರ್ ಕೋಆರ್ಡಿನೇಟ್ಗೆ ಹೋಗ್ಬಿಟ್ರೆ ಸಿಕ್ಬಿಡುತ್ತೆ ಅಡ್ರೆಸ್. ಸೊ ಅಷ್ಟು ಸಿಂಪಲ್ ಇಲ್ಲಿ ಅಡ್ರೆಸ್ಗಳು. ಇದೆಲ್ಲ ಹೇಗಾಯ್ತಂದ್ರೆ, ಅಲ್ಲಿ ಡಿಸೈನ್ ಮಾಡಿದಾಗ ಎಲ್ಲ ಖಾಲಿ ಜಾಗನೇ ಇತ್ತು. ಆದ್ರಿಂದ ಈ ಜಾಗ ಲೇಔಟ್ ಡಿಸೈನ್ ಮಾಡಿದಂಗೆ ಇಡೀ ನ್ಯೂಯಾರ್ಕ್ ನ ಡಿಸೈನ್ ಮಾಡ್ಬಿಟ್ರು. ಬಟ್ ಒಂದೇ ಒಂದು ರೋಡ್ ಮಾತ್ರ ಸೊಟ್ಟ ಹಂಗೆ ಉಳಿಸ್ಕೊಂಡ್ರು. ಬಿಕಾಸ್ ಹಳೆ ಕಾಲದಲ್ಲಿ ಜಟಕ ಗಾಡಿ ಓಡಿಸ್ತಿದ್ರು ಆ ರೋಡಲ್ಲಿ. ಆ ರೋಡಲ್ಲಿ ಮಾತ್ರ ಹಂಗೆ ಉಳಿಸ್ಕೊಂಡ್ರು. ಅದಕ್ಕೆ ಈಗ ಬ್ರಾಡ್ ವೇ ಅಂತ ಕರೀತಾರೆ. ಅದು ನ್ಯೂಯಾರ್ಕ್ ನಗರದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಡ್ಸ್ ಆಗ್ಬಿಟ್ಟಿದೆ. ಆ ಸೊಟ್ಟ ಇರೋದ್ರಿಂದನೋ ಏನೋ ಗೊತ್ತಿಲ್ಲ. ಆದ್ರೆ ಆ ಬ್ರಾಡ್ ವೇ ಅನ್ನೋ ಸ್ಟ್ರೀಟ್ ಅಲ್ಲಿ ಎಲ್ಲಾ ತರದ ಥಿಯೇಟರ್ಸ್ ಮತ್ತೆ ಪಬ್ಸ್, ನೈಟ್ ಕ್ಲಬ್ಸ್ ಎಲ್ಲಾನು ಬ್ರಾಡ್ ವೇ ಸ್ಟ್ರೀಟ್ ಅಲ್ಲಿ ಬಂದಿದೆ. ಹಾಗೆ ಟೈಮ್ಸ್ ಸ್ಕ್ವೇರ್ ಅಂತ ನೀವು ಕೇಳಿರ್ಬೋದು, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸ್ಪಾಟ್ಸ್ ಇನ್ ಅಮೆರಿಕಾ. ಅದು ಕೂಡ ಆ ಬ್ರಾಡ್ ವೇ ರೋಡ್ ಮೇಲೆನೆ ಮೀಟ್ ಆಗುತ್ತೆ ಆ ಟೈಮ್ಸ್ ಸ್ಕ್ವೇರ್ ಕೂಡ. ಎಲ್ಲಿ ನೋಡಿದ್ರು ಉದ್ದ ಬಿಲ್ಡಿಂಗು, ಎಷ್ಟು ಸ್ಕೈ ಸ್ಕ್ರೇಪರ್ಸ್ ಇತ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ ಮೊದಲನೇ ದಿನ ಇಲ್ಲಿ ಇಳಿದಾಗ. ಇನ್ಫ್ಯಾಕ್ಟ್ ಅವಾಗ ಆಲ್ರೆಡಿ ಸಂಜೆ ಆಗ್ತಾ ಬಂದಿತ್ತು, ಸ್ವಲ್ಪ ಕತ್ಲೆ ಆಗ್ತಿತ್ತು. ನಾವು ಹಂಗೆ ಸ್ಟ್ರೈಟ್ ಆಗಿ ಆ ರೋಡಲ್ಲಿ ನಡ್ಕೊಂಡು ಹೋದ್ವಿ. ನೋಡಿ, ಅಲ್ಲಿ ಲೈಟ್ಗಳು ಜಾಸ್ತಿ 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 ಆಗ್ತಾ ಬರ್ತಿದೆ, ಕಾಣಿಸ್ತಿದ್ಯಾ? ಸೊ ನಾವು ಹತ್ರ ಬರ್ತಾ ಇದೀವಿ. ಯಾವುದಕ್ಕೆ? ಟೈಮ್ಸ್ ಸ್ಕ್ವೇರ್. ಯಾ, so this is Times Square.
ಕೇಳಿರ್ಬೋದು. ಟೈಮ್ ಸ್ಕ್ವೇರ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸ್ಪಾಟ್ ಇನ್ ದ ಹೋಲ್ ವರ್ಲ್ಡ್. ಅಂದ್ರೆ ಅಲ್ಲಿ 3 ಲಕ್ಷ ಜನ ಡೈಲಿ ಬಂದು ವಿಸಿಟ್ ಮಾಡ್ತಾರಂತೆ, ಅಷ್ಟು ಪಾಪ್ಯುಲರ್ ಅದು. ಸೊ ಈ ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಯಾತಕ್ಕೆ ಅಷ್ಟು ಪಾಪ್ಯುಲರು ನನಗೆ ಗೊತ್ತಿಲ್ಲ, ಬಿಕಾಸ್ ಅದು ಬ್ರಾಡ್ ವೇ ಮೇಲೆ ಬರುತ್ತೆ. ಬ್ರಾಡ್ ವೇ ಇಂಪಾರ್ಟೆನ್ಸ್ ಸಿಗ್ತಾನೆ ನಿಮ್ಗೆ ನಾನು ಹೇಳ್ತಿದ್ದೆ, ಅಲ್ಲೆಲ್ಲ ಥರ ನೈಟ್ ಕ್ಲಬ್ಸು ಎಲ್ಲ ಇದೆ ಅಂತ. ಸೊ ಅದರಿಂದ ಅದು ಫೇಮಸ್ ಆಯಿತು. ಅಲ್ಲಿ ಒಂದು ಸ್ಕ್ವೇರ್ ಬಂತು ಅಂದರೆ, ಸ್ಕ್ವೇರ್ ಅಂದರೆ ಅವ್ರಿಗೆ ಒಂಥರ ಸರ್ಕಲ್ ಥರ. ಸೊ ಆ ಸರ್ಕಲ್ ಅದಕ್ಕೋಸ್ಕರ ಫೇಮಸ್ ಆಯಿತು, ಏನು ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಒಂದು ಕಾಲದಲ್ಲಿ ಆ್ಯಡ್ಸ್ಗಳನ್ನು ಹಾಕಕ್ಕೆ ಶುರು ಮಾಡ್ತಾರೆ, ಅಂದರೆ ಅಡ್ವರ್ಟೈಸ್ಮೆಂಟ್ಸ್ನ ಫ್ಲಾಶ್ ಮಾಡಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಎಷ್ಟು ಪ್ರೆಸ್ಟೀಜಿಯಸ್ ಆಗಿರುತ್ತೆ ಅಂದರೆ ಅವ್ರ ಅಡ್ವರ್ಟೈಸ್ಮೆಂಟ್ಸ್ನವ್ರಿಗೆ ಅಲ್ಲಿ ನಮ್ಮ ಆ್ಯಡ್ನ ಹಾಕಬೇಕು ಅಂತ ಎಷ್ಟೋ ಜನ ಬಂದು ಆ್ಯಡ್ಸ್ಗಳನ್ನು ಕೊಡ್ತಾರೆ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಸೊ ಅದರಿಂದ ಅದೊಂಥರ ಪಾಪ್ಯುಲರ್ ಆಗಕ್ಕೆ ಶುರು ಆಗುತ್ತೆ. ಇವಾಗ ಹೆಂಗಿದೆ ಅಂದರೆ ಟೈಮ್ ಸ್ಕ್ವೇರು ಬರೀ ಆ್ಯಡ್ಸ್ ಹಾಕೊಂಡೆ ಇಡೀ ರೋಡ್ ಫುಲ್ ಬೆಳಕಾಗುತ್ತೆ. ಮಧ್ಯರಾತ್ರಿ ಆದರೂ ಕೂಡ ಅದೊಂಥರ ಇನ್ನೂ ಮಧ್ಯಾಹ್ನ ಥರ ಇರುತ್ತೆ, ಅಷ್ಟು ಬೆಳಕು, ಓನ್ಲಿ ಬಿಕಾಸ್ ಆಫ್ ದಿ ಆ್ಯಡ್ಸ್. ಸೊ ಜನರು ಹೇಳ್ತಾರೆ ಸ್ಪೇಸ್ ಇಂದ ಕೂಡ ಅದನ್ನ ನೋಡಿದಾಗ ಅಲ್ಲೊಂದು ಪಾರ್ಟ್ ಮಾತ್ರ ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತಂತೆ, ಬಿಕಾಸ್ ಅದು ಟೈಮ್ ಸ್ಕ್ವೇರ್ ಅಂತ. ದೂರದ ಟೈಮ್ ಸ್ಕ್ವೇರ್ ನೋಡಿ ಟಿವಿ ಎಲ್ಲ ಟೈಮ್ ಸ್ಕ್ವೇರ್ ನೋಡಿ ಇವತ್ತು ನಾನಿಲ್ಲಿ ಬಂದಿದ್ದೀನಿ ಅಂದರೆ ಸಖತ್ ಖುಷಿ ಆಗ್ತದೆ. ಹೆಂಗಿದೆ ನೋಡಿ ಲೈಟ್ಸು, ಅಪ್ಪ ಎಷ್ಟು ಬೆಳಕಾಗ್ಬಿಟ್ಟಿದೆ ಇಲ್ಲಿ ಅಂದರೆ, ಇಲ್ಲೊಂದು ಸ್ಟ್ರೀಟ್ ಲೈಟ್ ಇಲ್ಲ, ಬರೀ ಆ್ಯಡ್ಸ್ ಲೈಟ್ಸಿಂದನೇ ಇಷ್ಟೊಂದು ಬೆಳಕು. ತೆಕ್ಕೊಳ್ಳಿ ಫೋಟೋಸ್. ಇಷ್ಟು ಜನ ಏನು ಮಾಡ್ತೀಯಾರ ಇಲ್ಲಿ ಅಂತ ಮಾತ್ರ ಅರ್ಥ ಆಗ್ತಿಲ್ವಲ್ಲ. ಸುಮ್ಮನೆ ನಿಂತ್ಯಾರ, ಸುಮ್ಮನೆ ಕೂತಿಯಾರ, ಅದೊಬ್ಬನೇ ವಿಡಿಯೋ ಮಾಡ್ತಾ ಇರೋದಾ? ಸುತ್ತ ಇರೋದೆಲ್ಲ ಬರೀ ಆ್ಯಡ್ಸ್, ಅಡ್ವರ್ಟೈಸ್ಮೆಂಟ್ಸ್ ಇಂದಾನೆ ಲೈಟಿಂಗ್ ಮಾಡುವಂಥ ಸ್ಕ್ವೇರ್ ಅಂತ ಹೇಳ್ಬೋದು. ಈ ಕಾರ್ಲೋಸ್ ಬೇಕ್ರಿ ಫೇಮಸ್ ಅನ್ಸುತ್ತೆ, ಒಳಗೆ ಹೋಗೋಣ. ಕಾರ್ಲೋಸ್ ಟೈಮ್ ಸ್ಕ್ವೇರ್ ಇರುವಂಥ ಫೇಮಸ್ ಬೇಕ್ ಶಾಪ್ ಇದು. ಹಾಗೆ ಟೈಮ್ ಸ್ಕ್ವೇರಲ್ಲಿ ಮುಂದೆ ಬಂದರೆ ನೋಡಿ, ಇಲ್ಲಿ ಫೋಟೋಗ್ರಾಫರ್ಸು ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ, ಜನ ಎಲ್ಲ ಫೋಟೋ ತೆಕ್ಕೊಂಡು ನಿಂತಿದ್ದಾರೆ. ಏನು ಜನ ಯಪ್ಪ. ನಾವು ಅವ್ರಗಳ ಮಧ್ಯ ನುಕ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಾವು ಆ್ಯಡ್ಸ್ ನೋಡೋದು, ಜನರನ್ನು ನೋಡೋದು. ಇಲ್ಲಿ ನೋಡಿ ಮಿಕ್ಕಿ ಮೌಸು, ಬ್ಯಾಟ್ಮ್ಯಾನು, ಅದು ಇದು ಸ್ಪೈಡರ್ ಮ್ಯಾನು ಎಲ್ಲರೂ ಬಂದಿರ್ತಾರೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅಲ್ಲಲ್ಲೇ ಒಂದಷ್ಟು ಈ ಥರ ಸ್ಟ್ರೀಟ್ ಶೋಸ್ಗಳು ಕೂಡ ಮಾಡ್ತಿರ್ತಾರೆ. ಫ್ರೀ ಇರುತ್ತೆ, ಎಲ್ಲರೂ ನೋಡ್ಬೋದು, ಕೊನೆಯಲ್ಲಿ ದುಡ್ಡು ಹಾಕ್ಬೇಕಾಗತ್ತೆ. ಬಟ್ ಜನರೆಲ್ಲ ನೋಡ್ತಾ ನಿಂತ್ಬಿಟ್ಟಿರ್ತಾರೆ. ನಾವೊಂದು 5 ನಿಮಿಷ ನೋಡಿದ್ವಿ, ಏನೋ ಆ್ಯಕ್ಷನು ಸ್ಟಂಟ್ಸ್ ಎಲ್ಲ ಮಾಡ್ತಿದ್ರು. ನೋಡಿ ಇಲ್ಲಿ ಸ್ಪೈಡರ್ ಮ್ಯಾನ್ ಎಷ್ಟು ಚೆನ್ನಾಗೆ ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ಕೊನೆಗೆ ದುಡ್ಡು ಕೇಳ್ತಾನೆ ಅವನು. ಈಗ ಮಾತ್ರ ಫುಲ್ಲು ಹಿಂಗೆ ಕ್ಲಾಪ್ ಗೀಪೆಲ್ಲ ಹೊಡ್ಕೊಂಡು ತಪ್ಕೊಂಡು ಆಮೇಲೆ $20 ಕೊಡು, $30 ಕೊಡು ಅಂತ ಬಿಡಲ್ಲ. ಸರಿ, ಇಲ್ಲೂ ಜನರನ್ನೆಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಮುಂದೆ ನಡ್ಕೊಂಡು ಹೋದ್ವಿ. ಎಷ್ಟು ದೂರ ಇದು ನಡೀತಾ ಇರ್ಬೋದು, ಅಷ್ಟು ಬರೀ ಆ್ಯಡ್ಸನ್ನು ಎಲ್ಲ ಕಡೆ ತುಂಬಿಸ್ಬಿಟ್ಟಾರೆ ಹಬ್ಬ ಲೈಟಿಂಗಲ್ಲಿ. ಬಟ್ ಅದ್ರ ಸುತ್ತ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗಳಿದೆ, ಒಳ್ಳೊಳ್ಳೆ ಸ್ಟೋರ್ಸ್ಗಳಿದೆ. ಆದರೆ ಅಂಗಡಿ ಒಳಗೆ ಹೋದರೆ ನಮಗೇನು ಮಜಾ ಇಲ್ಲ ಬಿಡಿ, ಆಚೆನೇ ಸಾಕಾಗಿರೋದು. ನೋಡಿ ಇಲ್ಲಿ ಕಿಂಗ್ ಕಾಂಗು ಬಂತು, ಸೂಪರ್ ಮಾರಿಯೋ ಬಂತು, ಕ್ಯಾಬ್ರೆ ಡ್ಯಾನ್ಸರ್ಸ್ ಬಂದಿದ್ದಾರೆ. ಯಾರ ಜೊತೆ ಫೋಟೋಗಳು ಬೇಕು ನಿಮಗೆ, ಎಲ್ಲರ ಜೊತೆ ತೆಕ್ಕೋಬೋದು. ದೂರದಲ್ಲಿ ನಮಗೆ ಇನ್ನೂ ಜಾಸ್ತಿ ಜನ ಕಾಣಿಸ್ತಾರಲ್ಲ, ಅದೇ ಟೆನ್ಷನ್ನು. ಫೋಟೋಗ್ರಫಿ ಬೇರೆ ನಡೀತಾ ಇದೆ, ಇವಾಗ ಸಕಲಾಗಿದೆ ಬಿಡಮ್ಮ. ನಮ್ಗೆ ಇನ್ನೊಂದು ಅನುಭವ ಆಯ್ತು. ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಅಲ್ಲಿ ವೀಕೆಂಡ್ ಬೇರೆ ಅವತ್ತು ನಡೆಯಕ್ಕಾಗ್ತಿಲ್ಲ, ಎಲ್ಲೂ ಸಿಕ್ಕಾಪಟ್ಟೆ ಜನ. ಇಷ್ಟು ಜನರಿದಾರಲ್ಲ ಅಂತ ನಾವು ಹಂಗೆ ಅದು ಟೈಮ್ ಸ್ಕ್ವೇರ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ
ಮುಂದೆ ಕಾಣಿಸ್ತು ನೋಡಿ, ಇಲ್ಲಿದ್ದ ಜನ ಏನೂ ಇಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ. ಅಷ್ಟು ಜನ ಮುಂದೆ ನಿಂತಿದ್ರು. ಅಲ್ಲಿ ಏನು ಅಂತ ಹತ್ರ ಹೋಗಿ ನೋಡಿದಾಗ ಒಂದು ದೊಡ್ಡ ಆಶ್ಚರ್ಯ ಕಾತಿತ್ತು. ಬಾಬಾ ಏನ್ ಜನ ಗುರು ಇಲ್ಲಿ. ಓ ಎಲ್ರು ನಮ್ಮವ್ರೆ, ಓ ಭಾರತೀಯರು, ಪಂಜಾಬೀಸ್ ಅನ್ಸುತ್ತೆ ಅಲ್ಲ. ಫುಲ್ ಮಜಾ ಮಾಡ್ತೀಯ ಗುರು, ಡೋಲ್ಗಿಲ್ ಬಾರಿಸ್ಕೊಂಡು. ಓ ದೀಪಾವಳಿ ಇವೆಂಟ್ ಫುಲ್ಲು ಇಂಡಿಯನ್ಸ್ ಜಮಾಯಿಸ್ಬಿಟ್ಟಿದ್ರು. ಎಷ್ಟು ಜನ, ಅಯ್ಯೋ ಎಷ್ಟು ಜನ ಬಂದಿದ್ದಾರೆ ಗುರು, ಇಲ್ಲಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಅನಿಸ್ತಿತ್ತು. ಜನ ನೋಡಿ, ಆ ಸ್ಟೇರ್ಸು ತುಂಬ ಫೇಮಸ್ಸು. ಈ ಸ್ಟೇರ್ಸ್ ಮೇಲೆ ಎಷ್ಟು ಜನ ಜಮಾಯಿಸ್ಬಿಟ್ಟಾರೆ, ನಮಗಂದ್ರೆ ಒಳಗೆ ಹೋಗೋಕ್ಕೂ ಜಾಗ ಇಲ್ಲ, ಹಂಗಾಗಿದೆ. ಬಟ್ ಎಲ್ಲರೂ ಇಂಡಿಯನ್ಸ್ ಅನ್ಸುತ್ತಲ್ಲ ಅಲ್ಲಿರೋರು ನೋಡಿ. ಅಲ್ಲಿ ಮೇಲೆ ಕ್ರೌಡ ಜನಗಳು. ಸಾರೆ ಜಹಾ ಸೆ ಅಚ್ಚ ಹಿಂದೂಸ್ತಾನ್ ಹಮಾರ. ನಾವು ಅದನ್ನೇ ನೋಡ್ತಾ ನಿಂತ್ಬಿಟ್ರೆ ಆಮೇಲೆ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಒಂದು 15 ನಿಮಿಷ ಅದನ್ನು ನೋಡಿಕೊಂಡು ಅಲ್ಲಿಂದ ಮುಂದೆ ಹೋದ್ವಿ. So, one big round. Anita, and we had everybody was dancing. सबने पकड़ा पाया. US ಅಲ್ಲಿ ಸ್ಪ್ಯಾನಿಷ್ ಪೀಪಲ್ ಜಾಸ್ತಿ ಇರೋದ್ರಿಂದ ನೋಡಿ, ಸ್ಪ್ಯಾನಿಷ್ ರೆಸ್ಟೋರೆಂಟು ನಂಬರ್ 1 ರೆಸ್ಟೋರೆಂಟ್ ಇಲ್ಲಿ. ಲಾಸ್ ಟ್ಯಾಕ್ವಾಸ್ ಅಂತ ಟ್ಯಾಕ್ವಾಸ್ ಸಿಗುತ್ತೆ, ತುಂಬ ಫೇಮಸ್ಸು. ಸಬ್ವೆ ಹಿಡ್ಕೊಂಡು ಮನೆಗೆ ಹೋಗೋಣ ಈಗ. ನ್ಯೂಯಾರ್ಕ್ ನಗರದಲ್ಲಿ ನಮ್ಮ ಮೊದಲನೇ ಸಂಜೆನ ಈ ರೀತಿ ನಾವು ಅನ್ಪ್ಲಾನ್ಡ್ ಆಗಿ ಕಳೆದ್ವಿ. ಇದೆಲ್ಲ ನೋಡಿ ಒಂದಷ್ಟು ಶಾಪಿಂಗ್ ಮಾಡಿ ಊಟ ಮಾಡಿ ಮನೆಗೆ ಬಂದ್ವಿ, ಅಂದರೆ ಹೋಟೆಲ್ಗೆ ಬಂದ್ವಿ ವಾಪಸ್ಸು. ಇಲ್ಲಿಂದ ಶುರುವಾಗುತ್ತೆ ನಮ್ಮ ನ್ಯೂಯಾರ್ಕ್ ಟ್ರಿಪ್. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೋಡ್ತಾ ಇರಿ, ನ್ಯೂಯಾರ್ಕ್ ಸೀರೀಸ್ ಹೀಗೆ ಬರ್ತಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಅಂತ ಏನೋ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕಿದ್ರೆ ಬರ್ತಾ ಇರುತ್ತೆ ಫ್ರೆಂಡ್ಸ್.